श्रीगुरुभ्यो नमः हरिः ओम् अत्युद्रिक्त विदोष सत्सुखमः ज्ञानैकतानप्रभा सर्वप्राभव शक्तिभोगबल सत्सारात्मदिव्याकृतिं सृष्टिस्थाननिरोध नित्यनियति ज्ञानप्रकाशावृत्ति ध्वान्ता मोक्षविमोक्षदम् हरिमजं नित्यं सदोपास्महे 299ನೇ ಪುಟದಲ್ಲಿ ಪಾಠ ಉಷಸ್ತಿ ಚಾಕ್ರಾಯಣ ಎನ್ನುವರ ಕಥೆಯನ್ನು ಹೇಳ್ತಿದ್ದೇವೆ. ಬೆಳಿಗ್ಗೆ ಅವರಿಗೆ ಯಾಕ ಉಷಸ್ತಿ ಅಂತ ಹೆಸರು ಬಂತು, ಅವರ ತಂದೆ ಯಾಕೆ ಚಕ್ರಾಯಣ ಆಗಿದ್ರು, ಚಕ್ರಾಯಣನ ಮಕ್ಕಳು ಚಾಕ್ರಾಯಣರು ಅನ್ನೋದನ್ನು ಹೇಳಿದ್ದೇನೆ. ಈಗ ವಾಕ್ಯ ಓದಿ ಅರ್ಥ ಹೇಳೋಣಂತ. ಮಟಚೀಹತೇಷು ಕುರುಷು ಆಟಕ್ಯ ಸಹಜಾಯಯ ಉಷಸ್ತಿ ಹ ಚಾಕ್ರಾಯಣಃ ಇಭ್ಯಗ್ರಾಮೆ ಪ್ರದ್ರಾಣಕ ಉವಾಸ ಸಹ ಇಭ್ಯಂ ಕುಲ್ಮಾಶಾನ್ ಖಾದಂತಂ ಬಿಭಿಕ್ಷೆ. ಬಹಳ ಚಂದ ಶಬ್ದ, ತುಂಬಾ ಅಪರೂಪದ ಶಬ್ದ ಅದು. ಏನು ಅಂತಂತಾರ ಅಂದ್ರ ಮಟಚೀಹತೇಷು ಅಂತಂದ್ರೆ ಮಟಚಿ ಅಂದ್ರೆ ಆಳಿಕಲ್ಲು. ಮಳಿ ಬರೋ ಕಾಲಕ್ಕೆ ಆಣಿಕಲ್ಲು ಬರ್ತದ, ಅದಕ್ಕೆ ಮಟಚಿ ಅಂತ ಕರೀತಾರ. ತಳಗ ಪ್ರಮಾಣ ನೋಡ್ರಿ, ಉಪಲ ಇಷ್ಟಕ ಸ್ಥೂಲ ಮಟಚೀತಿ ಪ್ರಕೀರ್ತಿತಾ ಅಂತ ಹಾಕ್ಯಾರ ಶ್ರೀಮದಾಚಾರ್ಯ. ಶಬ್ದ ನಿರ್ಣಯ ಗ್ರಂಥದಲ್ಲಿ ಹೇಳುವಾಗ ಉಪಲ ಇಷ್ಟಕ ಸ್ಥೂಲ ಮಟಚಿ ಅನ್ನುವ ಶಬ್ದಗಳೇನವ, ಇವೆಲ್ಲವೂ ಏನಂತ ತಿಳಿಸ್ತಾವ? ಪರ್ಯಾಯ ಶಬ್ದಗಳು ಅಂತ ಅರ್ಥ. ಸರಿ. ಅಣಿಕಲ್ಲ, ಸ್ಥೂಲಾಹ ಇಷ್ಟಿಕಾಹ ಉಪಲಾ ಮಟಚಿ ಅಂತಂತಾರ. ಪ್ರಾಯಶಃ ದಪ್ಪು ಕಲ್ಲು ಅನ್ನೋ ಅರ್ಥವಾಗಿ ಇರ್ಲಿ, ಆಣಿಕಲ್ಲು ಅಂತ ಬರ್ಕೊಳ್ರಿ. ಮಟಚಿ ಅನ್ನೋ ಶಬ್ದಕ್ಕೆ ಇಷ್ಟ ಅರ್ಥ ಬರ್ಕೊಂಡು ಇಟ್ಕೊಳ್ರಿ. ಆಣಿಕಲ್ಲು ಹಿಂಗ್ ಹೊಡಿತಂತ ಆಣಿಕಲ್ಲಿನ ಮಳಿ ಹೇಳ್ತೇನೆ ಅವರಿಗೆ. ಕುರುಕ್ಷೇತ್ರದಾಗ ಇದ್ದ ಬೆಳಿ ಎಲ್ಲ ನಾಶ ಆಗೋಗ್ಬಿಡ್ತು. ಆಣಿಕಲ್ ಮಳಿ ಹೊಡೆದ್ರೆ ಬೆಳಿ ಪೂರ್ಣ ಸತ್ಯಾನಾಶ. ಅವತ್ತಿನ ಕಾಲಕ್ಕೆ ಹಿಂಗಾಗಿತ್ತು ಅಂತ ದಾಖಲೆ ಸಿಗ್ತದೆ ನೋಡ್ರಿ ನಮಗೆ. ಮಟಚೀಹತೇಷು ಕುರುಷು, ಕುರುಕ್ಷೇತ್ರದಲ್ಲಿ. ಆ ಕುರುಕ್ಷೇತ್ರ ಅಂದ್ರೆ ಕುರು ಅಲ್ಲ, ಕುರುದೇಶ. ಈ ಕುರುಕ್ಷೇತ್ರ ಅಂದ್ರೆ ಕುರುಕ್ಷೇತ್ರ ಅಲ್ಲ, ಕುರುದೇಶ. ಕುರುದೇಶದಲ್ಲಿ ಮಟಚೀಹತೇಷು ಆಳಿಕಲ್ಲಿನ ಮಳೆಯಾದಾಗ ಆಟಕ್ಯ ಸಹಜಾಯ ಉಷಸ್ತಿ. ಅಲ್ಲೇನಾಗಿತ್ತು, ಅವ ಕುರುದೇಶದಾಗ ವಾಸ ಮಾಡ್ಲಿಕ್ಕತ್ತಿದ್ದ. ಉಷಸ್ತಿ ಎನ್ನುವಂತಹ ವ್ಯಕ್ತಿ ಅಥವಾ ಉಷಸ್ತಿ ಎನ್ನುವ ಋಷಿಗಳು ಅವರೆಲ್ಲಿ ವಾಸ ಮಾಡ್ಲಿಕ್ಕತ್ತಿದ್ರು? ಕುರುಕ್ಷೇತ್ರದಾಗ ವಾಸ ಮಾಡ್ತಿದ್ರು. ಅವಳ ಹೆಂಡತಿ ಊಟಕ್ಯ ಅಲ್ಲ, ಸಾರಿ, ಕುರುಷು ಆಟಕ್ಯ ಸಹಜಾಯಯ ಅಂತದ. ಆಟಕಿ ಅಂತ ಆಕಿ ಹೆಸರೇನು ಅಂತಂದ್ರ ಅಲ್ಲ, ಆಟಕಿ ಅನ್ನೋ ಶಬ್ದಕ್ಕೆ ತರುಣಿ ಅಂತ ಅರ್ಥ. ಶ್ರೀಮದಾಚಾರ್ಯ ಬರೆದಾರ ಮತ್ತೆ, ಆಸನ್ನ ಯೌವನ ಯೋಷಿತ ಆಟಕೀತ್ಯಭಿಧೀಯತೆ. ಆಟಕಿ ಅಂದ್ರೆ ತರುಣಿ ಅಂತ ಅರ್ಥ. ತರುಣಿಯಾದ ಹೆಂಡತಿಯ ಜೊತೆಗೆ ಕುರುಕ್ಷೇತ್ರದಲ್ಲಿ ವಾಸ ಮಾಡ್ತಾ ಇದ್ದ. ಒಂದ್ ದಿವ್ಸ ಏನಾತು ಅಂತಂದ್ರೆ, ಪುಣ್ಯಾತ್ಮ ಮಳಿ ಹೊಡಿತು, ಆಳೆಕಲ್ಲಿನ ಮಳಿ, ಎಲ್ಲಾ ಬೆಳೆ ಹೋಯ್ತು. ಬೆಳೆ ಹೋದಾಗ ಅವನಿಗೆ ತಿನ್ಲಿಕ್ಕೆ ಗತಿ ಇಲ್ಲಾರ್ದಂಗ ಆಯ್ತು ಪಾಪ. ಏನ್ ಮಾಡ್ಬೇಕು ಅಂತ ಅವ ಇಭ್ಯಗ್ರಾಮೆ, ಧನಿಕರು ಇರುವಂತಹ ಗ್ರಾಮದಲ್ಲಿ, ಇಭ್ಯ ಅಂದ್ರೆ ಧನಿಕರು ವಾಸ ಮಾಡುವ ಗ್ರಾಮದಲ್ಲಿ, ಅಥವಾ ಇಭಾಧಿಪತಿ ಗ್ರಾಮೆ ಅಂತೂ ಬರ್ದಾರ ರಾಯರು, ಇಬ್ರು. ಆನಿ ಸಾಕವ್ರ ಗ್ರಾಮ, ಆನಿಯನ್ನು ಸಾಕಿದವರು ಅವರು. ಅಂಥದ್ದೊಂದು ಊರಿತ್ತಂತ. ಪ್ರತಿಯೊಬ್ಬರ ಮನೆಯಾಗೂ ಆನೆ ಇಟ್ಕೊಂಡಿದ್ರಂತವ್ರು, ತಿಳಿತಿಲ್ಲೋ? ಅಥವಾ ಅವ ಇಭಾಧಿಪತಿ ಗ್ರಾಮೆ, ಆನೆ ಸಾಕಿದವನ ಅಧಿಪತಿಯಲ್ಲಿದ್ದ, ಅದ್ರ ಮೇಲೆ ಊರಿನಾಗ ಒಂದು ತಿಂಗಳು ಹೇಳ್ಯಾರ. ಧನಿಕರ ಊರಿನಲ್ಲಿ ಹೋದ್ರೆ ಏನ್ ಆ ಗ್ರಾಮಕ್ಕ ಪ್ರದ್ರಾಣಕ ಅಂದ್ರೆ ಇನ್ನೊಂದು ಮತ್ ಶ್ರೀಮದಾಚಾರ್ಯರು ಪ್ರದ್ರವನ್ ಅನ್ನಪಾನಾರ್ಥಂ ಪ್ರದ್ರಾಣಕ ಇತೀರಿತಃ. ಅನ್ನಪಾನಕ್ಕೋಸ್ಕರ ಹುಡ್ಕೋತ್ ಹೋದ್ರೆ ಅವ ಪ್ರದ್ರಾಣಕ ಅಂತ ಕರ್ಸ್ಕೋತಾರೆ. ಹೆಂಗಾರ ಮಾಡಿ ಹೊಟ್ಟಿ ತುಂಬಕಲ್ರಪ್ಪ, ಇವತ್ತು ಇವ್ರ ಮನೆಗೆ ಹೋಗೋಣ, ಅವ್ರ ಮನೆಗೆ ಹೋಗೋಣ, ಅವ್ರು ಕೊಟ್ಟು ಸರಿಯೋ ಇವ್ರು ಕೊಟ್ಟು ಸರಿಯೋ ಅಂತ ದೇಶಾವರಿ ಬ್ರಾಹ್ಮಣರು ಅಂತ ಇದ್ದಿರಲ್ಲ, ಅದಕ್ಕೆ ಪ್ರದ್ರಾಣಕ ಅಂತ ಹೇಳ್ತಾರ ಅವ್ರನ್ನ. ವಾರದ ಮನೆ ಊಟ
ಈ ಭಾಗದಲ್ಲಿ ನಮ್ಮ 3 ಶಬ್ದ ತಿಳಿಸಿದ್ರು ಶ್ರೀಮದಾಚಾರ್ಯ. ಒಂದು ಮಟಚಿ ಅನ್ನುವುದು, ಇನ್ನೊಂದು ಆಟಕಿ ಅನ್ನೋದು, ಮತ್ತೊಂದು ಪ್ರದ್ರಾಣಕ ಅನ್ನೋದು. ಈ 3 ಶಬ್ದಗಳಿಗೂ ಹೊಸ ಅರ್ಥ. ಮಟಚಿ ಅಂದ್ರೆ ಆಳಿಕಲ್ಲು, ಆಮೇಲೆ ಈ ಆಟಕಿ ಅಂದ್ರೆ ತರುಣಿ, ಆಮೇಲೆ ಪ್ರದ್ರಾಣಕ ಅಂದ್ರೆ ಅನ್ನಪಾನಕ್ಕಾಗಿ ಅಡ್ಡಾಡೋನು. ಇಷ್ಟ ಆಯ್ತು. ಸಹ ಇಭ್ಯಂ ಕುಲ್ಮಾಶಾನ್ ಖಾದಂತಂ ಬಿಭಿಕ್ಷೆ. ಅಲ್ಲೇನಾತಪ್ಪ ಅಂತಂದ್ರ ಒಬ್ಬ ಇಭ್ಯ ಅಂತಂದ್ರ ಅವ ಏನವ ಧನಿಕ ಅವ ಏನ್ ಮಾಡಿದ್ದ, ಕುಲ್ಮಾಶ ಅಂದ್ರೆ ಅಂದ್ರ ಉದ್ದು. ಅದಕ್ಕೆ ರಾಯರು ಬರೀತಾರ, ಉದ್ದು ತಿನ್ಕೋತ್ ಕೂತಿದ್ನಂತವ, ಏನು ಸಿಕ್ಕಿದ್ದಿಲ್ಲ, ಅವಂಗೂ ಅಷ್ಟು ಪರಿಸ್ಥಿತಿ ಗಂಭೀರ ಆಗ್ಬಿಟ್ಟಿತ್ತು. ಅದಕ್ಕೆ ಉದ್ದು ಸಿಕ್ಕಿದ್ದು ತಿನ್ಕೋತಿದ್ದ. ರಾಯರ ಪ್ರಕಾರ ಅಲ್ರಿ, ಮತ್ ಪ್ರಶ್ನೆ ಅದ ನಮಗ, ಮತ್ ಮಳೆ ಆಗಿತ್ತು, ಏನು ಇದ್ದಿದ್ದಿಲ್ಲ ಅಂದ್ರೆ ಈ ಉದ್ದರೇಲಿಂದ ಬಂತ ಅವಂಗ? ಮನ್ಯಾಗಿದ್ದು ತಿನ್ಕೋತ್ ಕೂತಿದ್ದ ಅಂದ್ರೆ ಅಲ್ಲ ಅಂತ. ಅರಣ್ಯದಲ್ಲಿ ಬೆಳೆಯುವಂತಹ ಉದ್ದಿಗೆ ಕುಲ್ಮಾಶ ಅಂತ ಕರೀತಾರ ಅಂತ ಬರೀತಾರ ರಾಯರ್. ಅಂದ್ರೆ ಅವ ಕಾಡಿಗೆ ಹೋಗಿ ಅಲ್ಲಿ ಸಹಜವಾಗಿ ಬೆಳೆದಿದ್ದು ಅವನ್ ತಗೊಂಡ್ ಬಂದಿದ್ದ ಗೊತ್ತಾತಿಲ್ಲ ಅಂತ ಹೇಳಿ. ಅಂತಹ ಉದ್ದ ತಂದು ತಿನ್ಕೋತ ಕೂತಿದ್ದ. ಅಷ್ಟು ಇಷ್ಟು ಹಿಡ್ಕೊಂಡ್ ಕೂತಿದ್ರಿ ಅವ. ಪಾಪ ಅವ್ಗೆ ಹಿಂಗ್ ಗೊತ್ತಾಗ್ಬೇಕು, ತಿನ್ಕೋತ ಎಂಜರ ಬಾಯ್ ಹಾಕೊಂಡಿದ್ದ, ತಿಂದ ಮೇಲೆ ಇವ ಸಹ ಖಾದಂತ ಬಿಭಿಕ್ಷೆ ಹೋಗಿ ಕೇಳಿದ, ಏನ್ ದಯಮಾಡಿ ನನಗೊಂಚೂರು ಕೊಡ್ರಪ್ಪ ತಿನ್ಲಿಕ್ಕೆ ಅಂತ ಕೇಳಿದ. ಇಲ್ಲಿ ಬಂದ್ ನಿಂತ್ಬಿಡ್ತು ಸ್ಟೋರಿ. ಉಶಸ್ತಿ, ಹೌದು, ಅವ ಹೋಗಿ ಕೇಳ್ದ. ಉಶಸ್ತಿ ಋಷಿ ಹೋಗಿ ಅವ್ರಿಗೆ ಕೇಳ್ದ, ನಮಗೊಂದ್ ಸ್ವಲ್ಪ ಕೊಡ್ರಪ್ಪ ತಿನ್ಲಿಕ್ಕೆ ಅಂತ. ಅಂದ್ರೆ ಉದ್ದು, ಕುಲ್ಮಾಶ ಅಂದ್ರೆ ಕಾಡ್ನ್ಯಾಗ ಬೆಳೆ ಉದ್ದು ಅಂತ ಅನ್ನೋದು ರಾಯರ ಅಭಿಪ್ರಾಯ. ವೇದೇಶ್ ಅಭಿಪ್ರಾಯ ಏನು ಅಂತಂದ್ರೆ ಅವು ಕೆಟ್ಟ ಹೋದ ಉದ್ದು ಅಂತ ಬರ್ದಾರ. ವೇದೇಶ್ ಹಂಗ ಬರ್ದಾರ, ಡೇಟ್ ಬಾರ್ ಆಗಿದ್ದು. ಕುಲ್ಮಾಶಾನ್ ಕುತ್ಸಿತಮಾಶಾನ್ ಖಾದಂತಮ್ ಅಂತ ಬರ್ದಾರ. ಕೆಟ್ಟ ಹೋದ ಉದ್ದವು, ಅವು ಡೇಟ್ ಬಾರ್ ಆದದ್ದು. ಹೌದ್ರಿ, ಹಸಿವೆ ಆದ್ರೆ ಕಥೆ ಇದು. ಇಲ್ಲಿ ಪ್ರಶ್ನೆ ಬಂತು ನಮಗೀಗ, ಇದೇನ್ ಕಥೆ ಅಂದ್ರೆ ಏನ್ ಕಥೆ ಅಂತ ಏನ್ ಕೇಳಿದ್ರೆ ಅರ್ಥ ಆಗಿಲ್ಲ ನಮಗ. ಅಂದ್ರೆ ಇಷ್ಟು ವಿಷಯ ಇದಕ್ಕ. ಇದು ಅಪರೋಕ್ಷ ಜ್ಞಾನಿಗಳ ಪ್ರಕರಣ. ಈ ಪ್ರಕರಣವನ್ನ ಪ್ರಾರಂಭ ಮಾಡಿ ನಮಗ ಬೇಕಾಗಿದ್ದು ಮೂರು ಸಾಮಗಳ ವಿಷಯ ಹೇಳಿಕ್ ಹೊರಟಿವಿ. ಪ್ರಸ್ತೋತ, ಪ್ರತಿಹಾರ, ಉದ್ಗೀತ ಅಂತ ತಿಳಿದುಕೊಂಡು 3 ಸಾಮಗಳ ವಿಷಯವನ್ನ ಹೇಳಿಕ್ ಹೊರಟಿದ್ದೇವೆ. ಆ ಸಾಮಗಾನಕ್ಕೆ ಬರ್ಲಿಕ್ಕೆ ಪ್ರಾರಂಭದ ಕಥೆಯನ್ನು ಹೇಳಿಕತ್ತೀವಿ ಈಗ ನಾವು. ಉಶಸ್ತಿ ಚಾಕ್ರಾಯಣ ಅಂತನ್ನುವರು, ಅವರ ಅಪ್ಪ ಚಕ್ರಾಯಣ ಜೊತೆಗೆ ವಾಸ ಮಾಡಿದ್ರು. ಅವ್ರ ಅಪ್ಪ ಪ್ರಾಯ ಈಗ ಇಲ್ಲ. ಈ ಮಾತು ಹೇಳೋ ಕಾಲಕ್ಕೆ ಅವರಪ್ಪ ಇಲ್ಲ ಅಂತ ಧ್ವನಿ ಬರ್ಲಿಕ್ಕತ್ತದ ಅಲ್ಲಿಂದ. ಅವರಿಗೆ ಸಾಮಾನ್ಯವಾಗಿ ಅವತ್ತಿನ ಕಾಲದಲ್ಲಿ ಎಲ್ಲಾ ಬಾಲ್ಯ ವಿವಾಹನೆ ಮಾಡಿರ್ತಿದ್ರು. ಬಾಲ್ಯ ವಿವಾಹ ಮಾಡಿಸ್ಕೊಂಡ್ಮೇಲೆ ಅವರು ಬೇರೆ ಊರಿನಲ್ಲಿ ಬಂದು ಸೆಟ್ಲ್ ಆಗ್ಬೇಕು. ಸೆಟ್ಲ್ ಆಗಿದ್ದಾರೆ ಈ ಊರಿನಲ್ಲಿ. ಆವಾಗ ಏನಾದ್ರು ಅಂದ್ರ ತರುಣಿ ಅಕ್ಕಿನ್ನ ಮನಿ ತುಂಬ್ಸ್ಯಾರ. ಅಕ್ಕಿನ್ನ ಅರ್ಥ ಆಯ್ತಾ ಈಗ? ಹೆಂಡತಿ, ತರುಣಿ ಹೆಂಡತಿ ಅಂತ ಹೇಳೋ ಅವಶ್ಯಕತೆ ಇರ್ಲಿಲ್ಲ ಉಪನಿಷತ್ತಿಗೆ. ಹೆಂಡತಿಯಿಂದ ಕೂಡಿದ್ರು ಅಂತ ಇಷ್ಟ ಹೇಳಿ ಬರ್ತಿತ್ತು. ಯಾಕ ತರುಣಿಯಾದ ಹೆಂಡತಿಯಿಂದ ಅಂತ ಅನ್ಬೇಕು ಅಂದ್ರೆ ಮನಿ ತುಂಬ್ಸ್ಯಾರ ಅಂತ ಅರ್ಥ ಆವಾಗದಕ್ಕೆ. ಆಕಿ ದೊಡ್ಡಕ್ಕೆ ಆಗಿದ್ಲು, ಆಕಿನ ಮನಿ ತುಂಬಿಸಿದ್ರು. ಹಿಂದಕ್ಕೆಲ್ಲ ಹಂಗ ಇತ್ತಿಲ್ ಪದ್ಧತಿ. ಮತ್ತೆ ಬಾಲ್ಯ ವಿವಾಹ ಮಾಡ್ತಿದ್ರು, ಅಲ್ಲೇ ಇಟ್ಕೊಂಡಿರ್ತಿದ್ರು. ಆಕಿ ದೊಡ್ಡಕ್ಕೆ ಆದ್ಮೇಲೆ ಮನಿಗ್ ಬರೋ ಟೈಮ್ ಬಂದ್ಮೇಲೆ ಕಳಿಸ್ತಿದ್ರು ಆಕಿನ್ನ. ಅದಕ್ಕೆ ಆ ಶಬ್ದ ಹೇಳಲಿಕ್ಕೆ ಅದು ಹೇಳ್ಯಾರ, ಆಟಕಿ ಅಂತ ತಿಳ್ಕೊಂಡ್ ಶಬ್ದ. ಯಾಕೆ ಆಟಕಿ ಅಂತಂದ್ರು ಅಂದ್ರೆ ಆಕಿ ಆಸನ್ನ ತರುಣಿ, ಈಗ ತರುಣಿಯಾಗಿ ಬಂದಿದ್ಲು. ಅಂಥಕಿನ್ ಕರ್ಕೊಂಬಂದ್ ಸಂಸಾರ ಹೂಡಿದ್ರು, ಹೊಡೆದ್ಬಿಡ್ತು ಮಳಿ. ಇವ್ರು ಬಂದ್ ಸೇರಿ ಒಂದ್ 4 ದಿವಸದಾಗ ಹೊಡಿತು. 4 ದಿವಸ ಸ್ವಲ್ಪ ದಿವಸ ಆಗಿತ್ತು ಅಂತ ತಾತ್ಪರ್ಯ. ಬಂದ್ ಸೇರ್ಕೊಂಡ್ರ ಮಳಿ ಹೊಡಿತು. ಮಳಿ ಹೊಡೆದದ್ದಕ್ಕೆ ಎಲ್ಲಾ ಬೆಳಿ ಎಲ್ಲ ಹೊರಟು ಹೋದ್ರು. ಮತ್ತು ಬೆಳಿಗ್ಗೆ ಹೊರಟು ಹೋದ್ಮೇಲೆ ಯಾರು ಯಜ್ಞ ಮಾಡಿಸೋರು, ಯಾರು ಹೋಮ ಮಾಡಿಸೋರು, ಇವ್ರನ್ನ ಯಾರು ಕರೆಯೋರು? ಆಚಾರ್ಯ ಬರೀ ಪುರೋಹಿತಿಗೆ ಅಂತ ಹೇಳಿ. ನಮಗ ಇಲ್ಲ, ನೀವು ಏನೇನು ಕೊಡ್ಬೇಕು ಅಂದ್ರೆ ಹಂಗಾಗ್ತದಲ್ಲ. ಅದಕ್ಕ ಯಾರಿಲ್ಲ ಅಂತ ಆಯ್ತು. ಪಾಪ ಮತ್ ಮನ್ಯಾಗ ಹೆಂಡತಿ ಮೇಲೆ ಬಂದ್ಬಿಟ್ಟಾಳ, ಏನ್ರ ಒಂದಿಷ್ಟು ಸಂಪಾದನೆ ಮಾಡ್ಕೊಂಬರೋಣ ಅಂತ ಹೋದ್ರ ದಾರ್ಯಾಗ ಅವ ಒಬ್ಬ ಕೂತಿದ್ರಿ. ಅವ ಉದ್ದು ಕಾಡಿನ ಉದ್ದು ಕೆಟ್ಟ ಹೋಗಿದ್ದು ಸತ್ಯಕ್ಕ. ಅವನ್ನ ಹಿಡ್ಕೊಂಡು ತಿನ್ಕೋತ್ ಕೂತಿದ್ದ. ದೈನೇಸಿ ಪಟ್ಟು ಈ ನಮಗೊಂದಿಷ್ಟು ತಿನ್ಲಿಕ್ಕೆ ಕೊಡ್ರಪ್ಪ ಅಂತ ಕೇಳೋ ಸ್ಥಿತಿ ಬಂತಂತ. ಹಿಂಗಿತ್ತು ಕಾಲ. ಅವಾಗೇನಾತು ಅಂತ ಮುಂದಿನ ಘಟನಾ. ಕೆಳಗೆ ಭಾಷ್ಯ ಓದಿಬಿಟ್ಟಿವಿ, ಮುಂದೆ ಹೋಣಂತ. ತಮ್ ಹೋವಾಚ ನ ಇತೋ ಅನ್ಯೇ ವಿದ್ಯಂತೆ. ಅಲ್ಲ ಪಾಪ ನೀವು ಕೇಳಿಕತ್ತೀರಿ, ನನ್ನ ಕಡೆ ಬ್ಯಾರೆ ಉದ್ದಿಲ್ಲ, ಇಷ್ಟ ಉದ್ದವ, ನಾ ಏನ್ ತಿನ್ಲಿಕ್ಕತ್ತೀನಿ ಇವಷ್ಟ ಅವ. ತಮ್ ಹೋವಾಚ ನ ಇತಃ ಅನ್ಯೇ ವಿದ್ಯಂತೆ. ಇವನು ಬಿಟ್ಟು ಬ್ಯಾರೆ ಉದ್ದು ನಮ್ ಕಡೆ ಇಲ್ಲ. ಯಚ್ಚ ಏಮೇ ಇಮ ಉಪನಿಹಿತಾಹ ಇತ್ತೇತೇಷಾಂ ಮೇ ದೇಹಿ ಇತಿ ಹೋವಾಚ. ಇಲ್ಲ, ಇವೇನವ ಇವಷ್ಟ ಇಲ್ಲಿ ನಾ ಬ್ಯಾ ಹಾಕೊಂಡ್ಬಿಟ್ಟು ಏಂಜಿಲ್ಲ ಬಿಟ್ಟ ಇವು, ನಾ ಹೆಂಗ್ ಕೊಡ್ಲಿ ನಿಮಗ? ಇವನ್ ಬಿಟ್ಟು ಬ್ಯಾರೆ ಇಲ್ಲ ಅಂತ ಹೇಳಿದ್ರೆ
ಅದಕ್ಕವಂತಾನ ಅವರಂದ್ರಂತ ಏತೇಷಾಂ ಮೇ ದೇಹಿ, ಏನ್ ಪರವಾಗಿಲ್ಲ ಅವುಗಳ ಮಧ್ಯದಲ್ಲೇ ಸ್ವಲ್ಪ ನಮಗ್ ಕೊಡ್ರಿ. ಇತಿ ಹೋವಾಚ ತಾನಸ್ಮೈ ಪ್ರದದೌ ಹಂತ ಅನುಪಾನಮಿಚ್ಛತು ಉತ್ತಿಷ್ಟಂ ವೈ ಮೇ ಪೀತಂ ಸ್ಯಾದಿತಿ ಹೋವಾಚ. ಆಗ ಅವ ಅದನ್ನ ಕೊಟ್ಟ. ಪಾಪ ಇಷ್ಟು ಕೇಳಿಕತನ ಹೆಂಗ್ ತಿನ್ನೋದು ಹಂಗ ಅಂತ ಹೇಳಿ ಅವ್ನು ಕೊಟ್ಟ. ಅವ ತಿಂದ ಮೇಲೆ ಉಶಸ್ತಿಗಳು ಹೊಂಟು ಕೂಡ್ಲೆ ಅವಂದ ನೀರ್ ಕುಡ್ರಿ, ಮತ್ ಪಾಪ ಹಂಗ ಹೆಂಗ್ ಹೋಗ್ತೀರಿ, ನೀರ್ ಕೊಡ್ತೀನಿ ಅಂದ. ಅದು ಏಂಜಲ ಆದ್ ನೀರ್ ಕುಡಿಯಂಗಿಲ್ಲ ಅಂದಿವ. ನೀರ್ ಕುಡಿಯಂಗಿಲ್ಲ ಅಂದ್ ಯಾಕ ಅಂತ. ಎಂಜಲ್ ಆಗ್ಯದ. ಮತ್ತ ಆ ಉದ್ದು ಎಂಜಲ್ ಆಗಿದ್ವಲ್ಲ ಅಂದ. ಅವು ವರ್ಷಕೊಂಡ್ ತಗೊಂಡಿ ಬರ್ತಾವ ಅಂತ ಹೇಳಿದ್ರು. ಗುಬೆ ಎಂಜಲ್ ಅಂತಂದಿರ್ತಾರಲ್ಲ ಹಂಗ ಹೆಂಗ್ ಬಂತು ಮತ್ತ ಅಂತ ಅದಕ್ಕೆ ಹೇಳ್ತಾರೆ ನೋಡ್ರಿ. ಅವರಂತಾರ ಮುಂದ ಪ್ರದದು ಹಂತ ಅನುಪಾನಂ ಇಚ್ಛತಿ ಉಚ್ಚಿಷ್ಟಂ ವೈ ಮೇ ಪೀತಂ ಸ್ಯಾತ್. ನೀರು ಕುಡಿದ್ರೆ ಉಚ್ಚಿಷ್ಟ ಕುಡ್ದಂಗ ಆಗ್ತದೆ. ಇತಿ ಹೋವಾಚ. ಅದಕ್ಕೆ ಬಂದ ನಸ್ವಿದೇತೇಪಿ ಉಚ್ಚಿಷ್ಟಾಹ, ಮತ್ ಇವು ಉಚ್ಚಿಷ್ಟಲೇನ್ ಮತ್ತ ಇವೇಂಜಲಲ್ಲ ಅಂದ್ರ ನವ ಅಜೀವಿಷ್ಯಂ ಇಮಾನ್ ಅಖಾದನ್ ಇತಿ ಹೋವಾಚ. ನೋಡು, ಆ ಉದ್ದು ತಿಂದಿಲ್ಲ ಅಂದ್ರೆ ನಾ ಸತ್ ಹೋಗ್ತಿದ್ದೆ. ಅಷ್ಟು ತಿನ್ಲಿಕ್ಕೆ ಬರ್ತದ. ಆದ್ರ ಕಾಮೋಮೆ ಉದಪಾನಂ, ನೀರ್ ಕುಡಿಬೇಕು ಅಂತ ಏನ್ ನಿಯಮ ಇಲ್ಲ. ನಮ್ಮ ಹೊರಗೆ ಸಾಕಷ್ಟು ಮಳೆ ಬಂದದ, ನೀರ್ ಅದ ಕುಡಿಲಿಕ್ಕೆ ನೀರದ. ಕಾಳೆಲ್ಲ ತಿನ್ಲಿಕ್ಕೆ ಅಲ್ಲಿ ಹೋಗಿ ಕುಡಿತೀನಿ ಇತಿ. ಇಷ್ಟು ವ್ಯವಸ್ಥೆ ಆತಿ. ಏಮೇ ಉಪನಿಹಿತ ಅಂದ್ರೆ ನನ್ನ ಹತ್ರ ಇದ್ದದ್ದು ಇವು ಎಂಜಲಾದದ್ದು. ಇಮೇ ಉಪನಿಹಿತಾ, ನನ್ನ ಹತ್ರ ಇರುವಂತಹದ್ದು. ತಿಳಿತಾ? ಕುಲ್ಮಾಶ ಇವಷ್ಟ ಅವ, ಬ್ಯಾರೆ ಇಲ್ಲ. ಇಲ್ಲಿ ಪರವಾಗಿಲ್ಲ ಅವ್ ಕೊಡ್ರಿ. ತಿಂದ್ರು. ನೀರ್ ಕುಡ್ರಿ ಅಂದ್ರ ಅನುಪಾನಂ ಉಚ್ಚಿಷ್ಟ ಜಲಪಾನಂ ಚಕುರು ಇತಿ. ಮತ್ ನಾ ಕುಡಿದಿಟ್ಟು ಅಟಗಾದ ನೀರವ ಒಂದಿಷ್ಟು ಕುಡಿದ್ ಬಿಡ್ರಿ ಅಂದ. ಸಾರಿ ಅಂದ. ಯಾಕಪ್ಪ ಎಂಜಲು ಕುಡಿಯಂಗಿಲ್ಲ ಹೇಳಿದವ. ಅಯ್ಯೋ ಭಾರಿ ಆಶ್ಚರ್ಯಪ್ಪ, ಆಗಲೇ ತಗೊಂಡ್ರಿ ಇವಲ್ಲೇ ಅಂದ್ರೆ ಅದಕ್ಕಂತಾರ ಆಗಲೇ ನಾ ತಿಂದಿರ್ಲಿಲ್ಲ ಅಂದ್ರೆ ಸಾಯ್ತಿದ್ದೆ, ಅದಕ್ಕೆ ತಿಂದು ಬದುಕೀನಿ. ಈಗ ನೀರ್ ಕುಡಿಲ್ಲ ಅಂತ ಏನ್ ಅವಶ್ಯಕತೆ ಇಲ್ಲ, ಮನ್ಯಾಗವ. ನನ್ನ ಇಚ್ಛಾ ಕುಡಿಯೋದು ಅದೆಲ್ಲ ಕುಡಿತೀನಿ. ಹಿಂಗೆ ಯಾಕ ಅಂದ್ರೆ ಅದಕ್ಕೆ ವೇದವ್ಯಾಸ ದೇವರು ಇದಕ್ಕೊಂದು ಸೂತ್ರ ಬರೆದಿದ್ದಾರೆ. ಇದ್ರ ಮೇಲೆ ಒಂದು ಸೂತ್ರ ಬರೆದಿದ್ದಾರೆ. ಓಂ ಸರ್ವಾನ್ನಾನುಮಿತಿಶ್ಚ ಪ್ರಾಣಾತ್ತಯೇ ತದ್ದರ್ಶನಾತ್ ಅಂತ ಸೂತ್ರ. 3-4-28 ಬರ್ದಿಟ್ಕೊಳ್ರಿ. ಓದ್ರಿ ಮನಿಗ್ ಹೋಗಿ. 3-4-28 ಅಂತಂದ್ರೆ ಬಹಳ ಸೂಕ್ಷ್ಮದ. ಸರ್ವಾನ್ನ ಅನುಮತಿಶ್ಚ ಪ್ರಾಣಾತ್ಯಯೇ ತದ್ದರ್ಶನಾತ್. ಅಷ್ಟಕ್ಕೆ ಮಾತ್ರ ಪರ್ಮಿಷನ್ ಕೊಟ್ಟದೆ ಶಾಸ್ತ್ರ. ಏನು? ಪ್ರಾಣ ಹೋಗುವ ಪ್ರಸಂಗ ಇದ್ದರೆ ಆಗ ಇನ್ನೊಬ್ಬರ ಅನ್ನವನ್ನ ತಿನ್ನಬಹುದು. ಎಂಜಲ್ ಅನ್ನವನ್ನ ತಿನ್ನಬಹುದು. ಎಂಜಲ್ ಅಂದ್ರೆ ಎಂಜಲ್ ಅಲ್ಲದು. ಅಪ್ಪ ಬಾಯಿ ಹಾಕೊಂಡ ಉಳಿದ ಚೀಲ ಉಳಿದಿದ್ವು ಅಂತ ಅನ್ನಕ್ಕೆ ಒಪ್ಪಿಗೆ ಕೊಟ್ಟಾರ. ದಿವಸ ಹೋಟೆಲ್ಗೆ ಹೋಗಿ ತಿಂದು ಬರ್ಲಿಕ್ಕಲ್ಲ. ಪಾಪ ಹಂಗ ಅನ್ಸ್ಕೋಬಾರ್ದು ನೋಡಿದ ಕೂಡಲೇ. ಮತ್ತೆ ಇಲ್ಲಿ ನೋಡ್ರಿ, ಉಷಸ್ತಿ ಋಷಿಗಳ ತಗೊಂಡಿದ್ರೆ ನಾವೇನ್ರಿ ಕ್ಲೀನ್ ಇರ್ತದ ಅಗ್ದಿ. ಅವ್ ಬಿಳಿ ಟೊಪಿ ಹಾಕೊಂಡು, ಕೈಗೆಲ್ಲ ಗ್ಲೌಸ್ ಹಾಕೊಂಡು, ಬಿಳಿಲಿ ಹಾಕೊಂಡ್ ಬಂದಿರ್ತಾನವ. ಅಲ್ಲಿ ಹೋಗ್ಕೊಡ್ತೀನಿ. ದೂರಿಂದ ಸರ್ವ್ ಮಾಡ್ತಾನವ ಮಡಿಲೆ, ಅದಕ್ಕೆ ಕೊಡ್ತೀನಿ ಅಂದ್ರೆ ಕಪಾಳ ಗಿಡಿ ಹೊಡ್ತೀನಿ ಅಂತ ಅಂತಾರಲ್ಲಿ. ಸರ್ವಾತ್ಮ ಬರುವುದಿಲ್ಲ, ಮಹಾ ಅಬದ್ಧ. ನೋಡ್ರಿ, ಅಪರೋಕ್ಷ ಜ್ಞಾನಿಗಳಾದವರಿಗೆ ಸರ್ವಾನ್ನಾನುಮಿತಿ ಪ್ರಾಣಾತ್ಯಯೇ ತದ್ದರ್ಶನಾತ್. ಪ್ರಾಣ ಹೋಗೋ ಸ್ಟೇಜ್ ಅದ. ಅವ್ರು ತಿಂದಿಲ್ಲ ಅಂದ್ರೆ ಸಾಯ್ತಿದ್ರು. ಅಲ್ರಿ ಹಂಗ ಸಾಯ್ಬೋದಾಗಿತ್ತು ಅಂದ್ರೆ ಯಾಕೆ ಅನುಮತಿ ಕೊಟ್ಟಾರ ವೇದವ್ಯಾಸ ದೇವರು ಅಂದ್ರೆ ಶಾಸ್ತ್ರದಲ್ಲಿ ಅವ ಉಳಿದ ಮೇಲೆ ಪುನಃ ಪ್ರಾಯಶ್ಚಿತ್ತ ಮಾಡಿಕೊಳ್ಳೋ ಸಮರ್ಥ ಇದ್ದಾನವ. ಈ ಮೊದಲ ಜನ್ಮದಲ್ಲಿ ಅಂತಹದನ್ನು ತಿಂದಿಲ್ಲವ. ಅರ್ಥ ಆಯ್ತಾ? ಎರಡು ಅವಕಾಶ ನೋಡ್ಕೋಬೇಕು. ಈ ಜನ್ಮದಲ್ಲಿ ಅವ ಹಿಂದೆ ತಿಂದಿಲ್ಲ. ಮುಂದೆ ಪ್ರಾಯಶ್ಚಿತ್ತ ಮಾಡ್ಕೊಳಿಕ್ ಆಗ್ತದೋ ಇಲ್ಲೋ ಆಗ್ತದ. ಅಂದ್ಮೇಲೆ ಅಂಥವನಿಗೆ ಮಾತ್ರ ಪರ್ಮಿಷನ್ ಅದ. ಮತ್ತ ಅವ್ ತಿನ್ಬಾರ್ದು ಮುಂದೆ ಅಂತ ಅರ್ಥದಕ್ಕ. ಹೌದು, ಪರ್ಮಿಷನ್ ಅದ ಅಂತ ತಿಳ್ಕೊಂಡು ಹೇಳಿದ್ರೆ ತಿನ್ನೋದು ಪರ್ಮಿಷನ್ ಆಗೋದು ಆಗಬಾರ್ದು ಕೆಲಸ. ಅದೇ ಕಂಟಿನ್ಯೂ ನಮ್ಮ ಕ್ಲಾಸ್ ಇರ್ತಲ್ಲ ಕಂಟಿನ್ಯೂ ಹಂಗ. ಆಪದ್ಧರ್ಮನೇ ಇದು. ನೋಡ್ರಿ, ಅದಕ್ಕೆ ಎಂಥದದ ದುರ್ಭಿಕ್ಷೆ ಇದ್ದಾಗ ಅಂತದ ವ್ಯವಸ್ಥೆ. ಸುಮ್ಮನೆ ದುರ್ಭಿಕ್ಷೆ ಇದ್ದಾಗ. ದುರ್ಭಿಕ್ಷೆ ಇತ್ತು ಆ ಪ್ರಸಂಗದ, ಅದಕ್ಕೆ ನೀವು ಮಾಡ್ರಿ ಅಂತ ತಿಳ್ಕೊಂಡು ಹೇಳ್ಕೊಟ್ಟಿದ್ದಾರೆ. ಸರಿ ಹೋತಾ? ಅದಕ್ಕೆ ಸೂತ್ರ ಆಯ್ತೀಗ. ನವ ಅಜೀವಿಷ್ಯಂ ಇಮಾನ್ ಅಖಾದನ್ನಿತಿ ಹೋವಾಚ ಕಾಮೋಮೆ ಉದಪಾನಂ. ಮುಂದೇನಾತು? ಅದಕ್ಕಂತಾರ ಸಹ ಖಾದಿತ್ವ, ಅವ ತಿಂದು ಅತಿಶೇಷಾನ್ ಉಳಿದಿರುವಂತಹದ್ದು ಅವ ತಿಂದಾದ ಮೇಲೆ ಅತೇನು ಉಳಿದಿದ್ವಲ್ಲ ಮತ್ತೇನ್ ನೋಡ್ಬೇಕು ಅವಿನ್ನ. ಅತಿಶಿಷ್ಟಾನ್ ಜಾಯಾಯ ಆಜಹಾರ. ಹೆಂಡತಿ ಸಲ ತಗೊಂಬಂದ ಪಾಪ. ಬಿಡು ಹಂಗಿಲ್ಲ, ಅದೊಂದು ಬೇರೆ ಇರ್ತದಲ್ಲ ಮತ್ತೆ ತರಬೇಕು ಅಂತ ಹೇಳಿ ನಿಯಮ. ಸಾಕೋದ್ ಭಾಗ ಕಟ್ಟದ್ರಿ. ಅದಕ್ಕೆ ಜಾಯಾಯ ಅಜಹಾರ. ಸಾ ಅಗ್ರೇವ ಸುಭಿಕ್ಷಾ ಬಭೂವ.
ಆಕೆ ಆಶ್ಚರ್ಯ ಅಂದ್ರೆ ಇವ್ ಬರೋದ್ರಾಗ ಆಕಿ ಊಟ ಮಾಡಿ ಕೂತಿದ್ಲಂತ. ಹೇ ಈಕಿ ಎಲ್ಲಿ ಮತ್ತೆ ಊಟ ಮಾಡಿದ್ರೆ ಅಲ್ಲಿ ಬಾಜುಕಿನ ಮನೆಗೆ ಹೋಗಿದ್ರು ಪಾಪ, ಅವರು ದಯ ಮಾಡಿ ಇಲ್ವಾ ನಮ್ಮ ಮನೆಗೆ ಇಷ್ಟ ತಗೋ ಅಂತ ಹೇಳಿ ಆಕಿನೂ ಕೊಟ್ಟು ಕಳಿಸಿಬಿಟ್ಟಿದ್ರಂತ. ಆಕಿ ಊಟ ಮಾಡಿ ಬಂದಿದ್ಲ. ಆ ಸಾ ಅಗ್ರೆ ಏವ ಸುಭಿಕ್ಷಾ ಬಭೂವ ತಾನು ಪ್ರತಿಗೃಹ್ಯ ನಿಧದವು. ಆಕಿ ಮತ್ತೆ ಗಂಡ ಕೊಟ್ಟದ್ದು ಏನ್ ನೋಡ್ಬೇಕು, ಎತ್ತಿ ಇಟ್ಲಕ್ಕಿ. ಸುಮ್ ಬೇಡ ಸೊಳ್ಳೆ ವೇಸ್ಟ್ ಮಾಡಬಾರ್ದು ಅಂತಕೊಂಡು ಎತ್ತಿ ಇಟ್ಲದ. ಸಹ ಪ್ರಾತಃ ಸಂಜಿಹಾನ ಉವಾಚ ಯದ್ಬತ ಅನ್ನಸ್ಯ ಲಭೇಮಹಿ ಲಭೇಮಹಿ ಧನಮಾತ್ರಾಂ ರಾಜಾಸೌ ಯಕ್ಷತೆ ಸಮಾಂ ಸರ್ವೈರ್ ಆರ್ತ್ವಿಜೈ ವೃಣೀತ ಇತಿ. ನೋಡಿ ಬಾ, ಬೆಳಿಗ್ಗೆ ಎದ್ದು ಕೂಡ ಹೇಳಿದ. ಅಷ್ಟೊತ್ತಿಗೆ ಅವ್ನಿಗೆ ಏನೋ ಸುದ್ದಿ ಬಂದಿತ್ತು. ಏನ್ ಸುದ್ದಿ ಬಂದಿತ್ತು ಅಂದ್ರೆ, ಇಲ್ಲೇ ಹತ್ತಿರದಲ್ಲಿ ಒಬ್ಬ ರಾಜ ಯಜ್ಞ ಮಾಡ್ಲಿಕ್ಕೆ ತಾನ. ಆ ಯಜ್ಞಕ್ಕೆ ನಾ ಹೋಗ್ತೀನಿ. ಯಜ್ಞಕ್ಕೆ ಹೋದೆ ಅಂದ್ರೆ ಅವ ನನ್ನನ್ನ ಎಲ್ಲಾ ಪುರೋಹಿತಿ ಮಾಡಿಸ್ಲಿಕ್ಕೆ ಹೇಳ್ತಾನ. ಅಷ್ಟು ವಿದ್ಯಾದ್ಮೇಲೆ ವಿಶ್ವಾಸ ಇತ್ರಿ ಅವನಿಗೆ. ಆಶಾ ಅಲ್ಲ, ವಿಶ್ವಾಸ. ಏನಂತ ನೋಡ್ರಿ, ಸಹ ಪ್ರಾತಃ ಸಂಜಿಹಾನ, ಅವ ಬೆಳಿಗ್ಗೆ ಎದ್ದು ಕೂಡ್ಲೆ ಏನಂದ ಅವ, ಒಂದ್ ನಿಮಿಷ. ಸಂಜಿಹಾನ ಅಂದ್ರೆ ನಿದ್ದೆಯನ್ನ ಬಿಟ್ಟು, ಹಾಸಿಗೆಯನ್ನ ಬಿಟ್ಟು ಎದ್ದು ಅಂತ ಅರ್ಥ. ಬಿಟ್ಟು ಎದ್ದ, ಹಾಸಿಗೆ ಬಿಟ್ಟು ಎದ್ದ. ಎದ್ಕೊಂಡು ಹೇಳಿದ ಹೆಂಡತಿಗೆ ಏನಂದ, ಯತ್ ಅನ್ನಸ್ಯ ಲಭೇಮಹಿ, ಯಥೇಷ್ಟವಾದ ಅನ್ನ ಬರ್ತದ. ಲಭೇಮಹಿ ಧನಸ್ಯ ಧನ ಮಾತ್ರ, ಧನವನ್ನ ಪಡಿತೀನಿ. ಧನ ಮಾತ್ರ ಅಂದ್ರೆ ಧನಭಾರ. ಅನ್ನಸ್ಯ ಮಾತ್ರ ಅಂದ್ರೆ ಅನ್ನಭಾರ, ಧನವನ್ನ ಪಡಿತೀನಿ. ಯಾಕ ಅಂದ್ರ ರಾಜಾಸೌ ಯಕ್ಷತೆ, ಇಲ್ಲೊಬ್ಬ ರಾಜ ಯಜ್ಞ ಮಾಡ್ಲಿಕ್ಕೆ ತಾನ. ಅದಕ್ಕೆ ಮತ್ತ ಏನ್ ಮಾಡ್ತಾನವ, ಹೋದ್ ಕೂಡ್ಲೆ ಸಹ ಮಾ ಋತ್ವಿಜೈ ಸರ್ವೈ ಋತ್ವಿಜೈ ಆರ್ತ್ವಿಜೈ ವೃಣೀತ ಇತಿ. ಅವ ಎಲ್ಲಾ ವೃತ್ತಿ ಕರ್ಮಗಳನ್ನು ಅಷ್ಟು ಪುರೋಹಿತಿಗೆ ಮಾಡಿಸ್ಲಿಕ್ಕೆ ನನಗೆ ಹೇಳ್ತಾನವ ಅಂತ ಇಷ್ಟಂದ. ಅಂದ ಕೂಡ್ಲೆ ಎಷ್ಟು ವಿಶ್ವಾಸ ನೋಡ್ರಿ ಅವ್ನಿಗೆ. ಹೇಳ್ತೀನಿ ಎಲ್ಲರ ಬಹಳ ಮಜಾ ಆಯ್ತಾ. ತಮ್ ಜಾಯ ಉವಾಚ, ಆಕಿ ಹೆಂಡತಿ ಅಂದ್ಲು. ಇಷ್ಟ ಅಂದ್ಕೊಳ್ಳಿ ಕೇಳಿದ್ನಂತವ, ಇಲ್ಲ ಮತ್ ಹೋಗ್ಬೇಕಾಗ್ಯದ, ನನಗೊಂದ್ ಸ್ವಲ್ಪ ಏನ್ರ ದಾರಿ ಬುತ್ತಿ ಗಂಟಿದ್ರೆ ಕೊಡು. ಬೇಕಲ್ಲ ಮತ್ ದಾರಿ ತಿನ್ಲಿಕ್ಕೆ ಏನ್ರ ಎಲ್ಲಿ ನಡುವ. ಯಾಕಂದ್ರ ಎಲ್ಲಿ ಮಳಿ ಆಗ್ಯದ, ಎಲ್ಲಿ ಮಳಿ ಇಲ್ಲ, ಯಾವ ಬ್ರಾಹ್ಮಣರ ಮನಿ ಅವ, ಯಾವ ಇಲ್ಲ, ಏನ್ ಸಿಗಂಗಿಲ್ಲ ಬಿಡಂಗಿಲ್ಲ, ಏನ್ರ ಕೊಡು ಅಂತ ತಿಳ್ಕೊಂಡ. ಅಂದ್ರ ತಮ್ ಜಾಯಾವಾಚ, ಆಕೆ ಹೆಂಡತಿ ಅನ್ಲು, ಹಂತ ಪತೆ ಇಮ ಏವ ಕುಲ್ಮಾಷಾಹ ಇತಿ ತಾನ್ ಖಾದಿತ್ವ ಅಮುಂ ಯಜ್ಞಂ ವಿತತಮೇಯಾಯ. ಬ್ಯಾರೆ ನಮ್ ಕಡೆ ಅಂತೂ ಏನಿಲ್ಲ, ಅವು ನಿನ್ನೇನ್ ಕೊಟ್ಟಿದ್ರಲ್ಲ ಅವ ಉಳ್ದಾವ ಉದ್ದು, ಅವನ್ನ ತಿಂದು ಹೋಗ್ರಿ ಅಂತ ಹೇಳಿದ್ರು. ಎಷ್ಟು ಕೆಟ್ಟ ಪರಿಸ್ಥಿತಿ ರೀ. ಕೆಟ್ಟ ಪರಿಸ್ಥಿತಿ, ಬಹಳ ಕೆಟ್ಟ ಪರಿಸ್ಥಿತಿ. ಅವು ಯಾವನೋ ತಿಂದದ್ದನ್ನ ಡಬ್ಬ್ಯಾಗ ನಿಸ್ಕೊಂಡ್ ಬಂದದ್ದವ, ಅವ ಮಗು ಆಸ್ತಿಯಾಗ ಹೋಗ್ಯಾವ. ಅವನ್ ತಂದು ತಿಂದು ಹೊಟ್ಟೆ ತುಂಬ್ಕೊಂಬಂದ್ ಮತ್ ಕೂತಾನ. ಮರ್ದಿವ್ಸ ಮತ್ತ ಅವನ್ ತಿನ್ಬೇಕಂದ್ರ ಆಗಿರ್ಲಿಕ್ಕಿಲ್ಲ. ಭಯಂಕರ ಭಯಂಕರ ಅಲ್ಲ. ಎಂಥ ದೊಡ್ಡ ವ್ಯಕ್ತಿಗಳಿಗಿದ್ರು ಸತ್ಯಕ್ಕೆ ಅದು ಬಂದು ಹೋಗೋದ್ರಿ. ಅಪ್ಪಳಿಸಿ ಹೋಗೋದು. ಒಮ್ಮ ಅಪ್ಪಳಿಸಿ ಹೋತು ಅಂದ್ರೆ ಮತ್ತ ಅವ್ನು ಸರಿ ಹೋಗ್ತಾನ ಮನುಷ್ಯ. ಅದು ಪಾಠ ಕಲಿಸಿ ಹೊಲಿಗೆ ಬಂದಿರ್ತದ. ಪಾಠ ಕಲಿಸಿ ಹೊಲಿಗೆ ಬಂದಿರ್ತದೆ. ಏನಾತಪ್ಪ ಪತೆ ತಮ್ ಜಾಯ ಉವಾಚ, ಅವ್ನ್ ಹೆಂಡತಿ ಹೇಳಿದ್ಲು ಅಂತ, ಅಯ್ಯೋ ಪತೆ, ಪತೆ ಅಂದ್ರೆ ಗಂಡನೆ, ಹೇ ಗಂಡನೆ. ಅದು ಸಂಬೋಧನ, ಅದು ಅದಕ್ಕೆ ವಿಭಕ್ತಿ ಲೋಪ ಆಗ್ಯದ. ಇಮೆ ಏವ ಕುಲ್ಮಾಷಾಹ ಇತಿ, ನೀವು ನಿನ್ನೆ ತಗೊಂಬಂದದ್ದು ಅವ ಬ್ಯಾರೆ ಏನಿಲ್ಲೇ ಇಲ್ಲ. ತಾನ್ ಖಾದಿತ್ವ, ಅವನ್ ತಿಂದು, ಅಮುಂ ಯಜ್ಞಂ ವಿತತಮೇಯಾಯ, ಈ ವಿಸ್ತಾರವಾದ ಯಜ್ಞವನ್ನು ಕುರಿತು ಹೋದವ. ಅಲ್ಲಿ ಹೋದ ಕೂಡ್ಲೆ ತತ್ರ ಉದ್ಗಾತೃನ್ ಆಸ್ತಾವೇ ಸ್ತೋಷ್ಯಮಾಣಾನ್ ಉಪೋಪವಿವೇಶ. ಅಲ್ಲಿ ಉದ್ಗಾತ್ರಗಳು, ಆಸ್ತಾವೆ ಅಂದ್ರ ಕರ್ಮದ, ಆ ಆಸ್ತಾವಾಕ್ಯ ಕರ್ಮದಲ್ಲಿ ಒಂದು ಹೆಸರದು, ಕರ್ಮದ ಹೆಸರು ಸ್ತೋತೃನ್. ಆ ಸ್ತೋತ್ರನ್ ಅಂದ್ರೆ ಸ್ತೋತ್ರ ಮಾಡುವಂಥವರ ಉಪವಿವೇಶ, ಸಮೀಪದಲ್ಲಿ ಹೋಗಿ ಕುತ್ಕೊಂಡ. ಅವ್ರು 3 ಮಂದಿ ಪುರೋಹಿತರು ಬಂದಿದ್ರಿ. ಏನ್ ವಿಚಿತ್ರ ಅಂದ್ರ, ಇವ್ರು ಇಲ್ಲಿಂದ ಹೋಗೋದ್ರೊಳಗ ಅಲ್ಲಿ ಬ್ಯಾರೆ 3 ಪುರೋಹಿತರು ಬಂದು ಕಾರ್ಯಕ್ರಮ ಶುರು ಮಾಡ್ಬಿಟ್ಟಿದ್ರು. ಒಂದ್ರ ಮೇಲೆ ನೋಡ್ತಾ ಏನ್ ಅನ್ಕೊಂಡಿದ್ರು, ನಾ ಹೋಗ್ತೀನಿ, ರಾಜ ನನ್ನ ಕರೆದು ಯಜ್ಞ ಮಾಡ್ಬರ್ರಿ ಏನ್ ಕರಿತಾನ ಅಂತ ತಿಳ್ಕೊಂಡು ಹೋದ್ರೆ, ಅಲ್ಲಿ ಆಗ್ಲಿ ಬ್ಯಾರೆ 3 ಮಂದಿ ಪುರೋಹಿತರು ಬಂದು ಶುರು ಮಾಡ್ಬಿಟ್ರಿ ಕಾರ್ಯಕ್ರಮನ. ಏನ್ ಮಾಡ್ಬೇಕ್ರಿ ಈಗ? ಎಂಥ ಇಕ್ಕಟ್ಟಿನ ಸ್ಥಿತಿ ಅದ ಅಂತ ಹೇಳ್ತೀನಿ. ಅಲ್ಲಿ ಹೋಗಿ ಅವ್ರನ್ನ ಬಿಡಿಸಿ ಇವ್ ಮಾಡೋ ಹಂಗಿಲ್ಲ. ಬ್ರಾಹ್ಮಣ ದ್ರೋಹ. ಹೌದ್ರಿ, ಪಾಪ ಬ್ರಾಹ್ಮಣ ಹೊಟ್ಟು ತುಂಬಿಕೊಳ್ತಾರ, ಬಿಡಿಸೋ ಹಂಗಿಲ್ಲ. ಇನ್ನ ಬಿಟ್ಟು ಬರೋಣ ಅಂದ್ರೆ ಇವನ್ ಹೊಟ್ಟಿ ಕೇಳಂಗಿಲ್ಲ. ಎಂಥ ಇಕ್ಕಟ್ಟಿನ ಸ್ಥಿತಿ ಅದ. ಬರ್ರಿ ನೋಡ್ರಿ ಅಂತ ಅದಕ್ಕೆ. ವಿತತಮೇಯಾಯ ತತ್ರ ಉದ್ಗಾತೃ ನಾಸ್ತಾವೆ ಸ್ತೋಷ್ಯಮಾಣಾನ್ ಉಪವಿವೇಶ ಸಹ ಪ್ರಸ್ತೋತಾರಮುವಾಚ. ಅವ ಪ್ರಸ್ತೋತಾರ ಅಂತಿದ್ದನ ಒಬ್ಬವ. ಅವನ್ ಸಾಮಗಾನ ಮಾಡೋ ಇರ್ಬೇಕ. ಅವ ಪ್ರಸ್ತೋತೃ ಅನ್ನೋನೊಬ್ಬ ಇರ್ಬೇಕವ, ಸಾಮಗಾನ ಮಾಡುವಂತಹ ವ್ಯಕ್ತಿ. ಅವನ್ ಕುರಿತು ಏನಂತಾರ ಗೊತ್ತೇನ್ರಿ ಇವ್ರಿಗೆ?
ಏನ್ ಕೇಳಿದ್ರು ಅಂದ್ರೆ ಪ್ರಸ್ತೋತರ್ಯ ದೇವತಾ ಪ್ರಸ್ತಾವ ಅನ್ವಾಯತ್ತ ತಾಂ ಚೇದ ವಿದ್ವಾನ್ ಪ್ರಸ್ತೋಷ್ಯಸಿ ಮೂರ್ಧಾತೆ ವಿಪತಿಷ್ಯತಿ. ಅಲ್ರಿ, ನೀವು ಪ್ರಸ್ತಾವ ಸಾಮವನ್ನ ಹಾಡ್ತಾ ಇದ್ದೀರಿ, ಆ ಪ್ರಸ್ತಾವ ಸಾಮಕ್ಕೆ ಯಾರು ದೇವತಾ ಅಂತ ಗೊತ್ತದನೋ ಗೊತ್ತಿಲ್ಲಾರ್ದ ಹಂಗ ಹಾಡ್ಲಿಕತ್ತಿರೋ ಅಂತ ಹೋಗಿ ಕೂತ್ಕೇ ಬಿಟ್ಟವ. ಅವ ಅಂದ, ಹಂಗ ರಗಡ್ ಗೊತ್ತಿಲ್ಲಾರ್ದ ಮಂತ್ರ ಹೇಳ್ಬಿಟ್ಟಿವಿ ನಾವು, ರಗಡ್ ಗೊತ್ತಿಲ್ಲ ಮಂತ್ರ ಹೇಳ್ತೀವಿ ನಾವು. ಹಂಗೆಲ್ಲ ಮಂತ್ರದ ಅರ್ಥ ದೇವತಾ ಎಲ್ಲ ಹೆಂಗ್ ಗೊತ್ತಿರ್ಬೇಕು? ಹಂಗ ಗಣಪತಿ ಮಂತ್ರವನ್ನು ಕೆಲವೊಮ್ಮೆ ವರ್ಣನ ಮಂತ್ರವನ್ನು ಕೆಲವೊಮ್ಮೆ ಶಿವಗೆ ಹೇಳ್ಬಿಟ್ಟಿರ್ತೀವಿ ನಾವು. ನಮ್ಗೆ ಹಂಗೇನ್ ಬಿಳೆ ಬ್ಯಾಡ್ ಮಾಡ್ಕೊಳ್ಳೋದಿಲ್ಲ ನಾವೆಲ್ಲ ಹಂಗೆ. ಯಾಕಂದ್ರೆ ಮಂತ್ರ ಹೇಳ್ಬೇಕು ಅಂತ ಮುಖ್ಯ ಅದ ನಮಗ. ಯಾರ ಮಂತ್ರ ಅದೇನಾಗಬೇಕಾಗಿದೆ ನಮಗೆ? ಕೇಳೋ ಅಡ್ಜಸ್ಟ್ ಮಾಡ್ಕೊಳ್ಳೋ ಸಾಕು ನಮ್ಗೆ, ನಾವ್ ಮಾಡ್ಕೋಬೇಕಂತ ಇಲ್ಲ. ಇದನ್ನ ಗಮನಿಸ್ರಿ, ಅವ್ರು ಎಷ್ಟು ಸ್ಟ್ರಿಕ್ಟ್ ಇದ್ರು ಅವತ್ತಿನ ಕಾಲಕ್ಕ ಅಂದ್ರೆ ಆ ದೇವತಾ ಮಂತ್ರ ಅರ್ಥ ಗೊತ್ತಿಲ್ಲದೆ ಹೇಳ್ಕೂಡ್ದು ಅಂತ ವ್ಯವಸ್ಥೆ ಇತ್ತು ಅವತ್ತು. ಅವ್ ಕೇಳ್ತಾನ, ಏನಂತಾರ? ಪ್ರಸ್ತೋತಃ ಯಾ ದೇವತಾ ಪ್ರಸ್ತಾವಂ ಅನ್ವಾಯತ್ತ ತಾಂ ಚೇದ ವಿದ್ವಾನ್ ಪ್ರಸ್ತೋಷ್ಯಸಿ ಮೂರ್ಧಾತೆ ವಿಪತಿಷ್ಯೇತ. ಹಿಂಗ ಮಾಡಿದೆ ಅಂದ್ರೆ ನೀನ್ ತಲೆ ಬಿದ್ದು ಹೋಗ್ತದ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನೋಡ್ರಿ, ಪ್ರಸ್ತೋತನೆ ಪ್ರಸ್ತಾವವೆಂಬುವಂತಹ ಸಾಮ, ಆ ಸಾಮಕ್ಕೆ ಯಾವ ದೇವತಾ ಇದ್ದಾನಂತ ಗೊತ್ತಾಗದೆ ಪ್ರಸ್ತಾವ ಸಾಮಗಾನ ಮಾಡಿದ್ರೆ ತಲೆನೇ ಹೊಡೆದು ಹೋಗ್ತದ ಅಂದ. ಗಾಬರಿ ಆಗ್ಬಿಡ್ತೀವಿ, ಅವ್ನು ಸುಮ್ ಕೂತ್ಕೊಂಡ್ಬಿಟ್ಟ. ಇವ್ ಅಷ್ಟು ಒಬ್ಬ ಪುರೋಹಿತನ ಅಡ್ಜಸ್ಟ್ ಮಾಡ್ಕೊಂಡು ಮುಗಿಸೋಕಿಲ್ರಿ. ಆ ಮತ್ತೊಬ್ಬ ಪುರೋಹಿತರು ಹೋದ್ರು. ಅವರು ಏನಂತಾರ? ಉದ್ಗಾತಾರಮ ವಾಚ. ಆ ಉದ್ಗಾತ್ರವನ್ನ ಹತ್ರ ಹೋದ್ರು. ಯಾರಿವ? ಇವನೇ ಸಾಮಗಾನ ಮಾಡವ, ಉದ್ಗೀತ ಸಾಮಗಾನ ಮಾಡವನು. ಅವ ಅಂತಾನ, ಹೇ ಉದ್ಗಾತಃ ಯಾ ದೇವತಾ ಉದ್ಗೀತಮನ್ವಾಯತ್ತ ತಾಂ ಚೇದ ವಿದ್ವಾನ್ ಉದ್ಗಾಸ್ಯಸಿ ಮೂರ್ಧಾತೆ ವಿಪದಿಶ್ಯೇತ. ಅಲ್ಲೋ, ಉದ್ಗೀತವೆಂಬುವಂತಹ ಸಾಮ ಅದಕ್ಕೆ ಯಾರ ದೇವತಾ ಅಂತ ಗೊತ್ತದನೋ ಇಲ್ಲೋ ಗೊತ್ತಿಲ್ಲ ಅದನಿ ಅಂತಿದ್ದೆ ಅಂದ್ರೆ ನಿನ್ ತಲೆ ಬಿದ್ದು ಹೋಗ್ತದ ನೋಡನ್ಬಿಟ್ಟು. ಅವ ಗಾಬರಿ ಆಗ್ಬಿಟ್ಟ. ಕೈಯಾಗಿದ್ ಸೌಟ್ ಹಂಗ ಉಳ್ಕೊಂಡ್ಬಿಡ್ತದು, ಸ್ವಾಹ ಹೋಗ್ಲಿಲ್ಲ ಮುಂದೆ. ಪ್ರತಿಹರ್ತಾರಮುವಾಚ. ಹಂಗೆ ಅವ್ ಮೂರನೇ ಪುರೋಹಿತ ಪ್ರತಿಹರ್ತಾರ ಅವನ್ ಕಡೆಗೆ ಹೋದ್ರು. ಆ ಪ್ರತಿಹರ್ತಾರನ್ ಕಡೆ ಹೋಗಿ ಅಂತಾರ, ಹೇ ಪ್ರತಿಹರ್ತ ಯಾ ಪ್ರತಿಹಾರವನ್ವಾಯತ್ತ, ಪ್ರತಿಹಾರವೆಂಬುವಂತಹ ಸಾಮಕ್ಕೆ ಪ್ರತಿಪಾದ್ಯನಾದ ದೇವತಾ ಯಾರಿದ್ದಾರ, ತಾಂ ಚೇದ್ ಅವಿದ್ವಾನ್ ಪ್ರಹರಿಷ್ಯಸಿ ಪ್ರತಿಹರಿಷ್ಯಸಿ ಮೂರ್ಧಾತೆ ವಿಪತಿಷ್ಯತಿ ತೇಹ ಸಮಾರತಾಹ ತೂಷ್ಣೀಮಾಸಾಂಚಕ್ರೆ. ಹಿಂಗ ಅವ್ರು ಬಂದ್ ಪ್ರಶ್ನೆ ಕೇಳಿದ ಕೂಡಲೇ ಪಾಪ ಪುರೋಹಿತರು ಗಾಬರಿ ಆಗಿ ನಿಲ್ಲಿಸಿಬಿಟ್ರೆ ಹೊರತಾಗಿ ಜಗಳಕ್ ನಿಲ್ಲಿಲ್ರಿ. ಎಂಥ ವಿನಯ ಇತ್ತು ಅಂತ ವಿಚಾರ ಮಾಡ್ರಿ. ನೀ ಏನ್ ಭಾಷಣ ಇದ್ದೆ, ನಮ್ಮೂರಿಗೆ ಬಂದು ನಮ್ಮಂತ ಹೇಳ್ತೀಯ ನೀನು? ನನಗೂ ಬರ್ತಾವ ಮಂತ್ರ. ವೆಂಕಟೇಶ್ವರ ಬರಗಂತಕೊಂಡೇ ಅವ್ರು ಬಂದು ಜಗಳಕ್ ನಿಲ್ಲಿಲ್ಲ, ನಿಲ್ಲಿಸ್ಬಿಟ್ರು. ಕ್ರಿಯಾಕರ್ಮಗಳನ್ನ ನಿಲ್ಲಿಸ್ಬಿಟ್ರು. ಯಾಕಂದ್ರೆ ತಿಳ್ಕೊಂಡ್ ಮಾಡ್ಬೇಕು ಅಂತ ಅವ್ರಿಗೊಂದು ಉದ್ದೇಶ. ಸರಿ ಆಯ್ತಾ? ನೋಡ್ರಿ, ಒಟ್ಟಾರೆ ಇಲ್ಲಿವರೆಗೆ ನಾವೇನ್ ಕಥೆ ಓದಿದ್ದೇವೆ, ಎಷ್ಟು ಅಂಶಗಳಿವೆ ಅಂತ ತಿಳ್ಕೊಳ್ರಿ. ಒಬ್ರು ಉಶಸ್ತಿ ಚಾಕ್ರಾಯಣ ಎನ್ನುವರು ಹೊಸದಾಗಿ ಕುರುದೇಶದಲ್ಲಿ ಸಂಸಾರವನ್ನ ಪ್ರಾರಂಭ ಮಾಡಿದ್ರು. ಹೆಂಡತಿಯನ್ನ ಮನೆ ತುಂಬಿಸ್ಕೊಂಡಿದ್ರು. ತುಂಬಿಸಿಕೊಂಡು ಕೆಲವೇ ಕಾಲದಲ್ಲಿ ಆಳಿಕಲ್ಲಿನ ಜೋರಾಗಿ ಮಳೆಯಾಗಿ ಎಲ್ಲ ಕಡೆಗೆ ಬರಗಾಲ ಬಿದ್ದು ಹೋಗಿ ಏನೂ ತಿನ್ಲಿಕ್ಕೆ ಇಲ್ಲದೆ ಇರುವಂತಹ ಪ್ರಸಂಗದಲ್ಲಿ ಆತ ಏನ್ ಮಾಡಿದ ಅಂತಂದ್ರೆ ಪ್ರದ್ರಾವಣಕ ಆದ. ಮನೆಗೆ ಹೋಗಿ ಅನ್ನವನ್ನ ಕೇಳಿಕೊಂಡು ಬರಬೇಕು ಅಂತ ಹೋದ ಆತ. ಅರ್ಥ ಆಯ್ತಾ? ಈ ಪ್ರದ್ರಾವಣಕ ಅನ್ನೋ ಶಬ್ದದ ನೋಡ್ರಿ, ಇದು ಒಂದು ಶಬ್ದದ ಮೇಲೆ ಜಗನ್ನಾಥ ದಾಸರು ಒಂದು ಪದ್ಯ ಬರ್ದಾರ್ರಿ. ಹರಿಕಥಾಮೃತ ಸಾರದ ದತ್ತ ಸ್ವಾತಂತ್ರ್ಯ ಸಂಧಿಯ 28ನೇ ಪದ್ಯದಲ್ಲಿ ಹೇಳುವಾಗ ಒಂದು ಪದ್ಯ ಇದ್ರ ಮೇಲೆ. ಧನವ ಸಂಪಾದಿಸುವ ಪ್ರದ್ರಾವಣಿಕರಂದದಿ ಕೋವಿದರ ಮನೆಗಳಲ್ಲಿ ಸಂಚರಿಸು ಶಾಸ್ತ್ರ ಶ್ರವಣಗೋ ಸುಗದಿ ಮನನಗೈದುಪದೇಶಿಸುತ್ತ ದುರ್ಜನರ ಕೂಡಡದಿರು ಸ್ವಪ್ನದಿ ಪ್ರಣತ ಕಾಮದ ಕೊಡುವ ಸೌಖ್ಯಗಳಿಹ ಪರಂಗಳಲ್ಲಿ. ಏನೋ ತಿಳಿಲಿಲ್ಲ ಅದಲ್ಲ? ಅರ್ಥ ಆಯ್ತು ನೋಡ್ರಿ. ಪ್ರದ್ರಾವಣಿಕ ಅಂದ್ರೆ ಧನವ ಸಂಪಾದಿಸುವ ಪ್ರದ್ರಾವಣಿಕ. ಅದೇ ಅನ್ನಪಾನಾದಿಗಳು ಅಂದ್ರೆ ಧನ ಅಂದ್ರೆ ಹೊಟ್ಟೆ ಅರ್ಥ. ಅವ ದೇಶಾವರಿ ಬ್ರಾಹ್ಮಣ, ಅವ ಧನ ಸಂಪಾದಿಸ್ಬೇಕು, ಅನ್ನಪಾನ ಸಂಪಾದನೆ ಮಾಡ್ಬೇಕು ಅಂತ ಮನೆಯಿಂದ ಮನೆಗೆ ಹೋಗ್ತಿರ್ತಾನಲ್ಲ, ಅವನ ದೃಷ್ಟಾಂತ ಮಾಡ್ಕೋ ನೀನು. ಜಗನ್ನಾಥದಾಸ ಹೇಳಿದ್, ನಾನು ಇದಕ್ರಿ ಆಚಾರ ನನ್ನ ಮನೆಯ ಊಟ ಊಟಕ್ಕಲ್ಲೋ ಕೇಳೋ. ಧನವ ಸಂಪಾದಿಸುವ ಪ್ರದ್ರಾವಣಿಕರಂದದಿ ಕೋವಿದರ ಮನೆಗಳಲ್ಲಿ ಸಂಚರಿಸು ಶಾಸ್ತ್ರ ಶ್ರವಣಗೋ ಸುಗದಿ. ಅವ ಅನ್ನಕ್ಕ ಪಾನಕ್ಕ ಮನೆಗೆ ತಿರುಗಿದ್ರೆ ನೀ ಶಾಸ್ತ್ರ ಶ್ರವಣಕ್ಕೆ ಮನೆಗೆ ತಿರುಗು ಅಂತ ಹೇಳ್ತಾರೆ ಜಗನ್ನಾಥದಾಸ. ದೃಷ್ಟಾಂತವ ನಮಗೆ. ಯಾರ ದೃಷ್ಟಾಂತ? ದೇಶಾವರಿ ಬ್ರಾಹ್ಮಣ ಪ್ರದ್ರಾವಣಿಕ.
ಅವ ಇವ್ರ ಮನೆಗೆ ಹೋದ್ರೆ ಊಟಕ್ಕೆ ಸಿಗ್ತದೇನೋ, ಅವ್ರ ಮನೆಗೆ ಹೋದ್ರೆ ಊಟಕ್ಕೆ ಸಿಗ್ತದೇನೋ, ದೊಡ್ಡ ಚೀಲ ಹಾಕೊಂಡ್ ಬರ್ತಿದ್ರು, ಸಾಮಾನು ಹಾಕೋತಿದ್ರು, ಮನೆಗೆ ಹೋಗ್ತಿದ್ರು, ಇವ್ರ ಮನೆಗೆ ಸುದ್ದಿ ಅಲ್ಲಿ ಮುಟ್ಟಿಸ್ತಿದ್ರು, ಅಲ್ಲಿ ಇನ್ನೊಂದು ಸುದ್ದಿ ಹೋಗ್ತಿದ್ರು, ಹಿಂಗೆಲ್ಲಾ ಮಾಡ್ಕೊಂಡು ಅಡ್ಡಾಡ್ತಿದ್ರಲ್ಲ. ಹಂಗ ನೀ ಅಡ್ಡಾಡಬೇಕು. ಇದಕ್ಕ ಈ ಜ್ಞಾನಿ ಮಳಿ ಹೋಗಿ ಮತ್ತ ಅಲ್ಲಿಂದ ಇನ್ನೊಂದು ಜ್ಞಾನಿಗಳು ಅಲ್ಲೇ ಮತ್ತೊಂದ ಹಂಗ ಹೋಗಿ ಜ್ಞಾನ ಸಂಪಾದನೆ ಮಾಡು. ತಿಳಿಲಿಲ್ಲ ಹೋದಿಲ್ಲ. ಅದಕ್ಕ ಧನವ ಸಂಪಾದಿಸುವ ಪ್ರದ್ರಾವಣಿಕರಂದದಿ ಕೋವಿದ ರಮಣೆ ಮನೆಗಳಲ್ಲಿ ಸಂಚರಿಸು ಶಾಸ್ತ್ರ ಶ್ರವಣಗೋ ಸುಗದಿ. ಅಲ್ಲ ಹೋದ್ಕೊಳ್ಳಿ ಅವ್ರು ಹಂಗ ಪಾಠ ಹೇಳ್ತಾರ. ನಾವು ಮನನಗೈದುಪದೇಶಿಸುತ್ತ ಅವರು ನಿನಗೆ ಪಾಠ ಹೇಳಿದ್ಮೇಲೆ ಅದನ್ನ ನೀ ಮನನ ಮಾಡು. ಮನನ ಮಾಡಿದ್ಮೇಲೆ ಮತ್ತೆ ನೀ ಶಿಷ್ಯರಿಗೆ ಉಪದೇಶ ಮಾಡದನ್ನ. ಹಂಗ ಬಿಟ್ಟು ಕೂತ್ಗೀತಿ ಎಲ್ಲರ ಅಂತ ತಿಳ್ಕೊಂಡು ಹೇಳಿ ಪ್ರದ್ರಾವಣಿಕರು ಅಂತ ದೃಷ್ಟಾಂತ ಕೊಟ್ಟಿದ್ದಾರೆ. ನೋಡಿ, ಶ್ರೀಮದಾಚಾರ್ಯರ ಒಂದು ಸಣ್ಣ ಶಬ್ದ ಜಗನ್ನಾಥ ದಾಸರಿಗೆ ಒಂದು ಪದ್ಯ ಬರ್ಲಿಕ್ಕೆ ಅವಕಾಶ ಆಯ್ತು. ನಮ್ ನೋಡ್ರಿ, ಇಡೀ ಜೀವನ ತೆಗೆದ್ರು ಒಂದು ದಾಸನ ಅರ್ಥ ಮಾಡ್ಕೊಳಕ್ ಆಗಂಗಿಲ್ಲ, ಒಂದು ಟಿಪ್ಪಣಿಕಾರನ ಅರ್ಥ ಮಾಡ್ಕೊಳಕ್ ಆಗಂಗಿಲ್ಲ. ಕಮೆಂಟ್ಸ್ ಮಾತ್ರ ಬಿಡಂಗಿಲ್ಲ. ಎಷ್ಟು ಕೆಲಸ ನಮ್ದು. ಅಂದ್ಮೇಲೆ ಅವ ಪ್ರದ್ರಾವಣಿಕನಾಗಿ ಎಲ್ಲಾ ಕಡೆ ಸಂಚಾರ ಮಾಡಿದ. ಪಾಪ ಕೂತಿದ್ದ. ಅದೇನಂದ್ರೆ ಶ್ರೀಮಂತರ ಹಳ್ಳಿ. ಆ ಊರ್ ಹೊರಗೆ ಹೋದ, ನೋಡ್ತಾನ ಹಳ್ಳಿ ಒಳಗೆ ಒಬ್ಬ ಕೂತ್ಕೊಂಡು ಉದ್ದು ತಿನ್ಕೂತ್ ಕೂತಿದ್ದವ. ಹಸಿವೆ ಆಗಿತ್ತು, ಕೊಡ್ರಪ್ಪ ಅಂದ. ಅಲ್ರಿ ಭಟ್ರ ಇಲ್ಲ ನಮ್ ಕಡೆ ಇದೊಂದ ಅಷ್ಟ ಅವ ಅಂದ. ಅವಾಗ ಕೊಡ್ರಿ ಪರವಾಗಿಲ್ಲ ಅಂದ್ರು. ತಗೊಂಡು ತಿಂದ್ರು. ನೀರ್ ಕುಡ್ರಿ ಮತ್ ಹಂಗ ಹೋಗ್ಬ್ಯಾಡ್ರಿ, ಹೊಟ್ಟೆ ಕಾಡ್ತದದು ಅಂದ್ರು. ನೀರ್ ಬ್ಯಾಡ್ ನನಗ, ಎಂಜಲಾಗ್ಯಾವ ಅಂದ. ಮತ್ ಇವ್ಯಾವ ಮಡಿಗಿದ್ರಿ, ದಾವಳಿ ಚಗೊಂಡ್ ಮಾಡಿದ್ನೆ ಹೆಂಗ ಕೇಳಿದವ. ಇಲ್ಲ, ಇದನ್ ತಿಂದಿಲ್ಲ ಅಂದ್ರೆ ನಾ ಬದುಕ್ತಿರ್ಲಿಲ್ಲ, ಸತ್ತೋಗ್ತಿದ್ದೆ, ಅಷ್ಟು ಪ್ರಾಣ ತುತ್ತು ಬಂದ್ಬಿಟ್ಟಿತ್ತು, ಅದಕ್ಕೆ ತಿಂದಿದ್ದೀನಿ. ನೀರ್ ಬೇಡ, ನೀರ್ ಕುಡಿಬೇಕು ಅಂತೇನಿಲ್ಲ, ಬದುಕ್ತೀನಿ ನಾನು, ಸಾಕು, ಮನೆಗೆ ಹೋಗ್ತೀನಿ ಅಂತ ಹೇಳಿ ಮನೆಗ್ ಬಂದ ಮೇಲೆ ಹೆಂಡತಿ ಕೊಟ್ಟ, ತಗೊಳ ನೀವೊಂದಿಷ್ಟು ತಿನ್ನು ಅಂತ. ಇಲ್ಲ, ಇಲ್ಲೇ ಒಬ್ಬರು ಬಾಜುಕಿನ ಊಟ ವ್ಯವಸ್ಥೆ ಆಗ್ಯದ, ಮುಗಿಸೀನಿ ಅಂದ್ರು. ಸಂತೋಷ ಅಂದ್ರು. ಅವನ್ನ ಎತ್ತಿಟ್ಟಿದ್ರಿ. ಮರುದಿವ್ಸ ಬೆಳಿಗ್ಗೆ ಎದ್ದ. ಎಲ್ಲಿಂದ ವಾರ್ತೆ ಬಂದಿತ್ತು, ಅಲ್ಲೊಬ್ಬ ರಾಜ ಹೋಮ್ ಮಾಡ್ಲಿಕ್ಕೆ ನಾ ಹೋಗ್ತೀನಿ ಅಂತ ಹೇಳಿ ಹೊರಟು ನಿಂತ್ರು. ನನಗೆ ಎಲ್ಲಾ ಪುರೋಹಿತಿ ಕೊಡ್ತಾರ ಅವರು ಅಂತ. ಹಸಿವೆ ಆಗಿದೆ, ಏನು ತಗೊಂಡ್ ಕೊಡು, ಮತ್ತ ನೀನು ತಂದಿಟ್ಟಿದ್ದವ, ನೀವು ತಗೊಳ್ರಿ ಅಂತ ಹೇಳಿ ಮತ್ತ ಅವನೇ ಕೊಂದ್ರು. ಬೆಡೇನೇ ಮಾಡಿಕೊಳ್ಳಿಲ್ಲ, ಅವನ್ನೇ ತಿಂದು ಹೊರಟು ನಿಂತಿದ್ದ. ನೋಡ್ತಾನೆ ಆ ದೇಶಕ್ಕೆ ಬಂದ. ಆಗಲೇ ಪುರೋಹಿತರು ಹೋಮ್ ಶುರು ಮಾಡಿಬಿಟ್ಟಿದ್ರು. 3 ಮಂದಿ ಬಾಜು ಕೂತ್ಕೋತಾರ. ಹೋಗಿ ಕೇಳ್ತಾರ, ಏನಪ್ಪಾ ಯಾವ ಮಂತ್ರ ಹೇಳಿಕತ್ತಿರಲ್ಲ, ಅದ್ರ ದೇವತಾ ಯಾರು ಗೊತ್ತೇನು? ಸಾಮಗಾನ ಮಾಡ್ಲಿಕತ್ತಿರಲ್ಲ, ಪ್ರಸ್ತಾವ ಪ್ರತಿಹರ್ತ ಉದ್ಗೀತಗಳಿಗೆ ಏನಂತ ತಿಳ್ಕೊಂಡಿದ್ದೀರಿ? ಗೊತ್ತಿಲ್ರಿ ನಮಗ. ಮತ್ ಗೊತ್ತಿಲ್ಲ ಹೆಂಗ್ ಮಾಡ್ತಿರೋ, ನಿಮ್ ತಲೆ ಒದ್ದು ಹೋಗ್ತದ, ಬಿದ್ದು ಹೋಗ್ತದೆ ಎಲ್ಲರ ಅಂತ ಹೇಳಿಬಿಟ್ರು. ಗಾಬರಿಯಾಗ ಅವ್ರ ಏನ್ ಮಾಡಿದ್ರು, ಹೋಮವನ್ನ ನಿಲ್ಲಿಸಿಬಿಟ್ರು. ಯಾಕ? ಅವ್ರನ್ನ ತಿಳ್ಕೊಂಡು ಮಾಡ್ಬೇಕು ಅಂತ ಅಪೇಕ್ಷಾ ಇತ್ತು, ಬೇರೆ ಏನಿಲ್ಲ. ಅಥ ನಮ್ ಯಜಮಾನ ಉವಾಚ. ಆಗ ಯಜಮಾನ ಗೊತ್ತಾತಿ ಸುದ್ದಿ. ಬಂದವ ಯಜಮಾನ. ಭಗವಂತಂಬ ಅಹಂ ವಿವಿಧಿಷಾಣಿ. ಸ್ವಾಮಿ, ತಾವ್ ಯಾರು? ನಮ್ ಪುರೋಹಿತರನ್ನ ನಿಲ್ಲಿಸುವಂತಹ ಮಹಾ ಸಾಮರ್ಥ್ಯ ಉಳ್ಳವ್ರು ಯಾರು ನೀವು? ಯಾಕಂದ್ರೆ ಇವು 3 ಮಂದಿ ಭಾರಿ ದೊಡ್ಡ ಪುರೋಹಿತರು ನಮ್ಮೂರಾಗ ಕಿಂಗ್ ಬಾಸ್ ಇವರು. ಅಂಥವ್ರನ್ನ ನಿಲ್ಲಿಸುವಂಥವ್ರು ಅಂದ್ರೆ ನೀವೆಂತಹ ದೊಡ್ಡವರ್ಲಿಕ್ಕಿಲ್ಲ. ನಿಮ್ಮ ಹೆಸರು ಏನು ಅಂದ್ರೆ ಉಶಸ್ತಿ ರಶ್ಮಿ ಚಾಕ್ರಾಯಣ ಇತಿ ಹೋವಾಚ. ನಾನು ಉಶಸ್ತಿ ಚಾಕ್ರಾಯಣ ಅಂತಿದ್ದೀನಿ. ಅದ್ದರಿಂದ ಹೆಸರು ಹೇಳ್ಕೋಬೇಕು ನೋಡ್ರಿ ಮೊದ್ಲು. ಇತಿ ಹೋವಾಚ ಸ ಹೋವಾಚ ಭಗವಂತಂಬ ಅಹಮೇಭಿ ಸರ್ವೈರಾತ್ವಿಜೈ ಪರ್ಯೈಷಿಷಂ. ಸ್ವಾಮಿ, ನಿಮ್ ಜೊತೆಗೆ ಸೇರ್ಕೊಂಡು, ಇವ್ರ ಜೊತೆಗೆ ಸೇರ್ಕೊಂಡು ಹೋಮ ಮಾಡಿಸ್ಬೇಕು ನನಗೆ ಅಪೇಕ್ಷಾ ಅದ. ಯಾಕ ಅಂದ್ರೆ ಆಕ್ಚುಲಿ ಭಗವತೋಬ ಅಹಂ ಅವಿತ್ಯ. ನಿಮ್ಮನ್ನ ಹುಡುಕ್ಲಿಕ್ಕತ್ತಿದ್ದೆ ನಾನು. ಲಕ್ ಹೆಂಗಿರ್ತದ ನೋಡ್ರಿ ಅವ್ರು. ನಾ ಆಕ್ಚುಲಿ ಪುರೋಹಿತಿಗೆ ನಿಮ್ಮನ್ನ ಹುಡುಕ್ಬೇಕಂತ ಹೊಂಟಿದ್ದೆ, ನೀವು ಸಿಕ್ಕಿಲ್ಲ ಅಂತ ತಿಳ್ಕೊಂಡು ಇವ್ರು ಕರ್ಕೊಂಡ್ ಬಂದಿದ್ದೆ. ನೋಡ್ರಿ, ಸರ್ವೈಹಿ ಆರ್ತಿಜೈಹಿ ಪರ್ಯೈಷಿಷಂ. ನಾನು ನಿಮ್ ಜೊತೆಗೆ ಇವರೆಲ್ಲ ವೃತ್ತಿ ಜೊತೆ ಸೇರ್ಕೊಂಡು ಮಾಡಿಸ್ಬೇಕಂತ ಇಟ್ಕೊಂಡೀನಿ. ಯಾಕ? ಭಗವತೋಬ ಅಹಂ ಅವಿತ್ಯ. ನೀವು ಸಿಗದೇ ಇದ್ದದಕ್ಕ ಅನ್ಯಾನ್ ಋಷೀನ್, ಬೇರೆಯವ್ರನ್ನ ಕರೆದೆ ನಾನಷ್ಟ, ಮತ್ತೇನಿಲ್ಲ. ಭಗವಾನ್ಸ್ತ್ವೇವ ಮೇ ಸರ್ವೈರಾರ್ತಿಜೈಹಿ. ನೀವೇ ಎಲ್ಲ ಹೋಮಗಳನ್ನ ಮಾಡಿಸಿ ಬಿಡ್ರಿ. ನಿಮ್ ಸಲುವಾಗಿ ಹುಡ್ಕೊಂಡು ಹೋಗಿದ್ನೆ. ಇಲ್ಲ, ಅವ್ರ ಆಚಾರ ಊರ್ ಬಿಟ್ಟು ಹೋಗ್ಯಾರ ಅಂತ ಯಾರು ಹೇಳ್ಬಿಟ್ರು. ಅಯ್ಯ ಹಿಂಗಾತ, ಮತ್ತೆ ಇಲ್ಲಿ ಬಿಡಿ, ಯಾ ಪುರೋಹಿತರು ಅಂತ ತಿಳ್ಕೊಂಡು ಮಾಡಿಸ್ಕೊಂಡೆ. ನೀವ ಬಂದ್ರಿ, ನಮ್ ದೈವ ತೆರೆದದ, ನೀವ ಮಾಡಿಸ್ಬಿಡ್ರಿ ಅಂತ ಇಷ್ಟ ಹೇಳಿದ. ಶ್ರೀಕೃಷ್ಣ ಅರ್ಪಣಮಸ್ತು.